ಚುಕ್ಕೆ ಚುಕ್ಕೆಗಳನ್ನು ಜೋಡಿಸಿದಾಗ ಹೊಸದಾದ ಒಂದು ರಂಗೋಲಿ ವಿನ್ಯಾಸ ತಯಾರಾಗತ್ತೆ. ಅದೇ ರೀತಿ ಚುಕ್ಕೆಗಳನ್ನು ಇಟ್ಟು ಅದರ ಹೊರಭಾಗದಲ್ಲಿ ರೇಖೆಗಳನ್ನು ಜೋಡಿಸುವ ರಂಗೋಲಿಯೊಂದನ್ನು ಬಿಡಿಸ್ತಾ ತಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಈ ಚುಕ್ಕೆಗಳನ್ನು ಮತ್ತು ಎಳೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆಯ ರಂಗೋಲಿ ವಿನ್ಯಾಸ ಸಿದ್ಧವಾಗತ್ತೆ. ಈ ಕ್ರಿಯೆಯಲ್ಲಿ ಕಟ್ಟುವಿಕೆಯ ಸಂದೇಶದ ಜೊತೆಗೆ ಬಾಂಧವ್ಯವನ್ನ ಬೆಸೆಯುವ ಗುಣವೂ ಕೂಡ ಈ ರಂಗೋಲಿ ಚಿತ್ತಾರಕ್ಕಿದೆ. ಈ ರಂಗೋಲಿಯನ್ನ ಬಿಡಿಸ್ತಾ ಇರುವಾಗ ನನಗೆ ಜನಪದ ಕಥೆಯೊಂದು ರಂಗೋಲಿಗೆ ಸಂಬಂಧಪಟ್ಟ ಹಾಗೆ ನೆನಪಾಗ್ತಾ ಇದೆ. ಒಂದೂರಲ್ಲಿ ಒಬ್ಳು ಅಜ್ಜಿ ಇದ್ಲು. ಅವಳ ಮನೆ ಅಂಗಳದಲ್ಲಿ ಪ್ರತಿನಿತ್ಯ ಇಲಿಯೊಂದು ಇಂತಹದ್ದೇ ರಂಗೋಲಿ ಬರಿತಾ ಇತ್ತಂತೆ. ಆ ರಂಗೋಲಿ ಎಷ್ಟು ಚೆನ್ನಾಗಿತ್ತೆಂದ್ರೆ ನೋಡಿದವರೆಲ್ಲ ರಂಗೋಲಿ ಹಾಕಿದವರನ್ನ ಹೊಗಳ್ತಾ ಇದ್ರು. ಮನೆಯ ಅಕ್ಕಪಕ್ಕದವರಂತೂ ಅಜ್ಜಿಯೇ ರಂಗೋಲಿ ಬಿಡಿಸಿದ್ದಾಳೆ ಅಂತ ತಿಳ್ಕೊಂಡು, ಏನಜ್ಜಿ ತುಂಬಾ ಚೆನ್ನಾಗಿ ರಂಗೋಲಿ ಬರೆದಿರುವೆ ಅಂತ ಹೇಳ್ತಾ ಇದ್ರು. ಆಗ ಅಜ್ಜಿ, ರಂಗೋಲಿ ಬರೆದಿರೋದು ನಾನಲ್ಲ, ಒಂದು ಇಲಿ ರಂಗೋಲಿ ಬರಿತಾ ಇದೆ ಅಂತ ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ಲ. ಬೇರೆ ಕತೆಗಳಲ್ಲೆಲ್ಲ ರಾಜಕುಮಾರ ಬರ್ತಾನಲ್ಲ, ಹಾಗೆ ಈ ಕಥೆಯಲ್ಲೂ ಕೂಡ ಒಬ್ಬ ರಾಜಕುಮಾರ ಬರ್ತಾನೆ. ಅಂಗಳದ ರಂಗೋಲಿಯನ್ನ ನೋಡ್ತಾನೆ. ಈ ರಂಗೋಲಿಯ ಚಂದವನ್ನು ನೋಡಿದಾಗ ರಂಗೋಲಿ ಹಾಕಿದವಳನ್ನೇ ನಾನು ಮದುವೆ ಆಗಬೇಕು ಅಂತ ಅಜ್ಜಿಯ ಜೊತೆಗೆ ರಾಜಕುಮಾರ ಹಠ ಹಿಡಿತಾನೆ. ಈ ರಂಗೋಲಿ ಹಾಕಿರೋದು ಹೆಣ್ಣು ಮಗಳಲ್ಲ, ನಾನೂ ಅಲ್ಲ, ಒಂದು ಇಲಿ ರಂಗೋಲಿ ಬರೆದಿದೆ ಅಂತ ಅಜ್ಜಿ ಹೇಳ್ತಾಳೆ. ಆದರೆ ಅಜ್ಜಿಯ ಮಾತನ್ನ ರಾಜಕುಮಾರ ಕೇಳಲೇ ಇಲ್ಲ. ಆಯ್ತು, ರಂಗೋಲಿ ಹಾಕಿದ ಇಲಿಯನ್ನೇ ನಾನು ಮದುವೆ ಆಗ್ತೇನೆ ಅಂತ ಹಠ ಹಿಡಿತಾನೆ. ಕೊನೆಗೂ ಇಲಿಯನ್ನೇ ಮದುವೆ ಆಗ್ತಾನೆ. ಮದುವೆಯಾದ ರಾಜಕುಮಾರ ತನ್ನ ಕುದುರೆಯ ಮೇಲೆ ಇಲಿಯನ್ನ ಕೂರಿಸಿಕೊಂಡು ಅರಮನೆಯತ್ತ ಪ್ರಯಾಣ ಮಾಡ್ತಾನೆ. ಆಗ ವಿಚಿತ್ರವೆಂದ್ರೆ, ಇದ್ದಕ್ಕಿದ್ದ ಹಾಗೆ ಕುದುರೆ ಮೇಲೆ ಕುಳಿತಂತ ಇಲಿ ಸುಂದರವಾದ ರಾಜಕುಮಾರಿಯಾಗಿ ಬದಲಾಗಿ ಬಿಡ್ತಾಳೆ. ಆಗ ರಾಜಕುಮಾರನಿಗೆ ಆಶ್ಚರ್ಯ ಆಗತ್ತೆ. ರಾಜಕುಮಾರಿ ತನ್ನ ಕತೆ ಹೇಳ್ತಾಳೆ. ತಾನು ಹಿಂದಿನ ಜನ್ಮದಲ್ಲಿ ಬೇರೆಯವರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೆ. ಅವರೆಲ್ಲ ಇಲಿಯಾಗಿ ಹೋಗುವಂತ ಶಾಪ ಕೊಟ್ಟರು. ಇಲಿಯಾಗಿ ಹುಟ್ಟಿದೆ. ರಂಗೋಲಿ ಹಾಕಿದ್ರಿಂದ ನನ್ನ ಶಾಪ ಕಳೀತು, ಅದರಿಂದ ರಾಜಕುಮಾರಿ ಆದೆ ಅಂತ ತನ್ನ ಕಥೆಯನ್ನ ಹೇಳ್ತಾಳೆ. ಮನೆ ಎದುರುಗಡೆ ಹೆಣ್ಣು ಮಕ್ಕಳು ರಂಗೋಲಿ ಬರೀತಾರೆ ಅಂತ ನಾವು ಕೇಳಿದ್ದೇವೆ. ಆದರೆ ನಮ್ಮ ಜನಪದರು ಈ ಕಥೆಯಲ್ಲಿ ಇಲಿಯೊಂದು ರಂಗೋಲಿ ಬರೆದು ರಾಜಕುಮಾರಿಯಾಗಿ ಬದಲಾದ ಈ ಕತೆ ಇದೆಯಲ್ಲ, ತುಂಬ ಕುತೂಹಲಕಾರಿ. ಇನ್ನೊಂದು ಕತೆ ಕೂಡ ಇದೆ. ಈ ರಂಗೋಲಿ ಬರೆಯುವಾಗ ಹಸುವಿನ ಪಾತ್ರವನ್ನು ಜನಪದರು ತರ್ತಾರೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಜೊತೆ ಹೇಳ್ಕೊಳ್ತೇನೆ. ಈ ನೆಲದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಮ್ಮ ಜನಪದರ ಪಾತ್ರ ಬಹಳ ದೊಡ್ಡದು. ಮನೆ ಮುಂದೆ ರಂಗೋಲಿ ಇದ್ರೆ ಶುಭದ ಸೂಚನೆ, ಇಲ್ಲವಾದರೆ ಅಮಂಗಳ ಎನ್ನುವಂತಹ ಭಾವನೆ ಇಂದಿಗೂ ಕೂಡ ನಮ್ಮಲ್ಲಿದೆ. ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟರೆ ಆಗುವಂತಹ ದುಷ್ಪರಿಣಾಮದ ಬಗ್ಗೆ ಕೂಡ ಈ ಕಥೆಯಲ್ಲಿ ಜನಪದರು ನಮ್ಮನ್ನ ಎಚ್ಚರಿಸಿದ್ದಾರೆ. ಈ ಕತೆ ಹೇಳುವಾಗ ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆಯ ಕತೆಗಳ ನೆನಪಾಗ್ತಾ ಇದೆ. ಅಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರ, ಪ್ರಾಣಿಗಳಾಗಿ ಮರುಹುಟ್ಟು ಪಡೆಯುವ ಕತೆಗಳಂತೆ ಈ ಕತೆ ಕೂಡ ನಮಗೆ ಸಂದೇಶವನ್ನು ನೀಡುತ್ತೆ. ಇಂದಿಗೂ ಮನೆ ಎದುರು ರಂಗೋಲಿ ಬರೆಯೋದ್ರಿಂದ ಕುಟುಂಬಕ್ಕೆ, ವ್ಯಕ್ತಿಗತವಾಗಿ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಎನ್ನುವಂತಹ ಬಲವಾದ ನಂಬಿಕೆ ನಮ್ಮ ಈ ನೆಲದ ಸಂಸ್ಕೃತಿಯಲ್ಲಿದೆ. ತಿಲಕವಿಲ್ಲದ ಹಣೆ ಹಾಳು, ರಂಗೋಲಿ ಇಲ್ಲದ ಮನೆಬಾಗಿಲು ಹಾಳು ಎಂಬ ಗಾದೆ ಮಾತು ಕೂಡ ಚಾಲ್ತಿಯಲ್ಲಿದೆ. ಈ ಕಥೆಯಲ್ಲಿ ಒಬ್ಬ ರಾಜ್ಯದ ರಾಜಕುಮಾರ ರಂಗೋಲಿ ಬರೆದಿರುವ ಇಲಿಗೆ ಮನಸೋಲುವಂತಹ ಘಟನೆ ಇದೆಯಲ್ಲ, ಕವಿ ಜನ್ನನ ಯಶೋಧರ ಚರಿತೆಯ ಪಾತ್ರವೊಂದು ನೆನಪಿಗೆ ಬರ್ತಾ ಇದೆ. ಸುಂದರಿಯಾದ ರಾಣಿ ಅಮೃತಮತಿ ಕುರೂಪನಾಗಿರುವಂತಹ ಅಷ್ಟಾವಕ್ರನ ಸಂಗೀತಕ್ಕೆ ಮರುಳಾಗ್ತಾಳೆ. ಭಾರತದ ಕಲೆ, ಸಾಹಿತ್ಯ, ಸಂಸ್ಕೃತಿಗಿರುವಂತಹ ಶಕ್ತಿ ಮತ್ತು ಶ್ರೀಮಂತಿಕೆಯನ್ನ ಇಂತಹ ಕತೆಗಳು ಎತ್ತಿ ಹಿಡಿತವೆ. ಈ ನೆಲದ ಸಂಸ್ಕೃತಿಯಲ್ಲಿ ಆರೋಗ್ಯಕರ ಸಮಾಜವನ್ನ ಕಟ್ಟುವಿಕೆಯ ಸಂದೇಶವನ್ನು ನಾವು ಕಾಣ್ತೇವೆ. ಆದ್ದರಿಂದಲೇ ಭಾರತದ ಕಲೆ, ಸಾಹಿತ್ಯ ಜನಮನದಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಹಾಸುಹೊಕ್ಕಾಗಿದೆ. ರಂಗೋಲಿ ಚಿತ್ತಾರದಲ್ಲಿ ಒಂದು ಚುಕ್ಕೆ ಅಥವಾ ಗೆರೆ ತಪ್ಪಾದರೆ ಇಡೀ ರಂಗೋಲಿಯೇ ಹಾಳಾಗತ್ತೆ. ಆರಂಭದಲ್ಲಿ ಎಣಿಸಿಕೊಂಡಂತಹ ಚಿತ್ರ ಮುಗಿಯುವ ಸಂದರ್ಭದಲ್ಲಿ ನಾವು ಎಣಿಸಿದ ಹಾಗೆ ಅದು ಬರೋದಿಲ್ಲ. ಯಾಕೆಂದರೆ ಕಟ್ಟುವಿಕೆಯಲ್ಲಿ ಎಡವಿದರೆ ಕೆಡುತ್ತದೆ. ಹೂವಿನ ಮಾಲೆ ಕಟ್ಟುವುದು, ಮನೆ ಕಟ್ಟುವುದು, ಸಂಸ್ಥೆಯೊಂದನ್ನು ಕಟ್ಟುವುದು, ಕುಟುಂಬದ ಬಾಂಧವ್ಯ ಬೆಸೆಯುವಿಕೆ ಇರಬಹುದು. ಮನೆಯ ತಳಪಾಯ ಹಾಕಿದಂತೆ ಈ ರಂಗೋಲಿ ಚುಕ್ಕೆಗಳು ಮತ್ತು ಗೆರೆಗಳು ಕೆಲಸ ಮಾಡ್ತವೆ.
ನಮ್ಮ ಜನಪದರು ಸಾವಿರಾರು ವರ್ಷಗಳಿಂದ ಚುಕ್ಕೆಗೆರೆಗಳ ಜೋಡಿಸುವಿಕೆಯ ಈ ಕಟ್ಟುವಿಕೆಯ ಕ್ರಿಯೆಯನ್ನು ಮಾಡುತ್ತಲೇ ಬಂದಿದ್ದಾರೆ. ಆದ್ದರಿಂದಲೇ ಜನಪದ ಚಿತ್ತಾರದ ಒಂದು ಭಾಗವಾದ ಈ ರಂಗೋಲಿ ಕಲೆ ಸಾವಿರಾರು ವರ್ಷಗಳಿಂದ ಭಾರತದ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ, ಜನರ ಜೀವನಾಡಿಯಾಗಿದೆ. ಎಷ್ಟೇ ಆಧುನಿಕ ಹೊಡೆತಗಳು ಪರಕೀಯರ ಪ್ರಭಾವಗಳಿಗೆ ನಲುಗಿದರೂ ಕೂಡ ಅಲ್ಲಲ್ಲಿ ಮರುಹುಟ್ಟು ಮತ್ತು ಜೀವಂತಿಕೆ ಪಡಿತಾ ಇರುತ್ತೆ, ಚಲನಶೀಲವಾಗಿರುತ್ತೆ. ಈ ವಿಡಿಯೋದಲ್ಲಿ ಆರಂಭದಲ್ಲಿ ಬಿಡಿಸಿದಂತಹ ರಂಗೋಲಿ ಸಾಂಪ್ರದಾಯಿಕ ರಂಗೋಲಿ. ಈಗ ಕೊನೆಯಲ್ಲಿ ಬಿಡಿಸ್ತಾ ಇದ್ದೇನಲ್ಲ, ಈ ರಂಗೋಲಿ ಇದರ ಮೂಲ ರೂಪ ಬದಲಾಗಿ ಹೊಸತನಕ್ಕೆ ಒಡ್ಡಿಕೊಂಡಿರುವಂತಹದ್ದು ಈ ವಿನ್ಯಾಸದಲ್ಲಿ ಮತ್ತು ಬಣ್ಣಗಳಲ್ಲಿ. ಜೊತೆಗೆ ಈ ರಂಗೋಲಿಯನ್ನು ಬಿಡಿಸುವ ಒಂದು ಶೈಲಿಯಲ್ಲಿ ತಾವು ಗಮನಿಸಬಹುದು. ಈ ನೆಲದ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಬೇರನ್ನು ಹುಡುಕಾಡಿದಾಗ ಭಾರತದ ನೆಲದ ಸಾಂಸ್ಕೃತಿಕ ಶ್ರೀಮಂತಿಕೆಯ ಸಂದೇಶವೇ ಇಲ್ಲಿ ಬಹಳ ಮುಖ್ಯವಾದದ್ದು. ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಆದವರಿಗೆ, ವಿಡಿಯೋ ವೀಕ್ಷಿಸ್ತಾ ಇರುವವರಿಗೆ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಆಗಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಏನಾದರೂ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭಾರತದ ಜನಪದ ಕಲೆಯೊಂದನ್ನು ಉಳಿಸುವ, ಬೆಳೆಸುವ ಕಿರು ಪ್ರಯತ್ನದ ದಿಟ್ಟ ಹೆಜ್ಜೆ ಇದು. ತಮ್ಮೆಲ್ಲರ ಶುಭ ಹಾರೈಕೆ ನನಗಿರಲಿ. ಮುಂದಿನ ನನ್ನ ರಂಗೋಲಿಯೊಂದಿಗಿನ ಪಯಣದ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಬರ್ತೇನೆ. ಧನ್ಯವಾದಗಳು.